ಎಲ್ಲರಿಗೂ ನಮಸ್ಕಾರ. ಸಕ್ಕರೆ ಗುರು ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಿಮಗೆಲ್ಲ ತಿಳಿದಿರುವ ಹಾಗೆ ಸಕ್ಕರೆ ಗುರು ಚಾನೆಲ್ನಲ್ಲಿ ನಾವು ಟೈಪ್ 1 ಡಯಾಬಿಟೀಸ್ಗೆ ಸಂಬಂಧಪಟ್ಟಿರೋ ಹಾಗೆ ಮಾಹಿತಿಗಳನ್ನ ಹಂಚ್ಕೊತಾ ಇರ್ತೀವಿ. ನಮ್ಮ ಚಾನೆಲ್ನ ಉದ್ದೇಶ ಏನು ಅಂತಂದ್ರೆ, ನೀವು ಈ ಮಾಹಿತಿಯನ್ನ ನೋಡಿ ಹಾಗೂ ಇದನ್ನ ನೀವು ದಿನಚರಿಯಲ್ಲಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಸಕ್ಕರೆ ಅನ್ನು ಇನ್ನಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅನ್ನೋದು ನಮ್ಮ ಉದ್ದೇಶ. ನೀವು ಈ ಚಾನೆಲ್ನಲ್ಲಿ ಇರುವ ಮಾಹಿತಿಯನ್ನ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮಗೆ ತಿಳಿದಿರುವ ಟೈಪ್ 1 ಡಯಾಬಿಟೀಸ್ ಇರೋರ ಜೊತೆ ಹಂಚ್ಕೊಳ್ಳಿ. ಇದನ್ನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಗಳು ಆಗಾಗ ಬರ್ತಾ ಇರುತ್ತೆ. ಸೊ ದಟ್ ನೀವು ಇದನ್ನೆಲ್ಲ ನೋಡಿ ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತದೆ. ಸೊ ನಮ್ಮ ಜೊತೆ ಸಂಪರ್ಕದಲ್ಲಿ ಇರಿ ಈ ಚಾನೆಲ್ ಮೂಲಕ. ಈ ದಿನದ ನಮ್ಮ ವಿಷಯ ಇನ್ಸುಲಿನ್ ಕರೆಕ್ಷನ್ ಫ್ಯಾಕ್ಟರ್ ಅಥವಾ ಇನ್ಸುಲಿನ್ ತಿದ್ದುಪಡಿ ಅಂಶ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟೈಪ್ 1 ಡಯಾಬಿಟೀಸ್ ಇರುವ ಮಕ್ಕಳಿಗೆ ಇನ್ಸುಲಿನ್ ಅವಶ್ಯಕತೆ ಇದ್ದೇ ಇರುತ್ತದೆ. ಅದು ಅತ್ಯವಶ್ಯಕ. ನಾವು ಇನ್ಸುಲಿನ್ನ ಯಾವತ್ತು ನಿಲ್ಸೋದಿಕ್ಕಾಗಲ್ಲ. ನಾವೇನೇ ಊಟ ತಿಂದ್ರೂ ನಾವು ಇನ್ಸುಲಿನ್ ತಗೋಬೇಕಾಗತ್ತೆ. ಅದನ್ನ ಯಾವಾಗ್ಲೂ ನಾವು ಬಿಡೋ ಹಾಗೆ ಇಲ್ಲ. ಸೊ ಈ ವಿಷಯನೂ ನಿಮ್ಗೆ ಗೊತ್ತಿರುತ್ತೆ ದಟ್ ನೀವು ಇನ್ಸುಲಿನ್ ಊಟ ಜಾಸ್ತಿ ತಿಂತೀರಾ ಅಂದ್ರೆ ಇನ್ಸುಲಿನ್ ಹೆಚ್ಚಿಗೆ ತಗೋಬಹುದು, ಅಥವಾ ಊಟ ನೀವು ಕಮ್ಮಿ ತಿಂತೀರಾ ಅಂದ್ರೆ ನೀವು ಇನ್ಸುಲಿನ್ ಪ್ರಮಾಣನ ಕಡಿಮೆನೂ ಮಾಡ್ಕೋಬಹುದು. ಸೊ ಈ ದಿನ ನಾವು ತಿಳ್ಕೊಳ್ಳೋ ವಿಷಯ ತಿದ್ದುಪಡಿ ಅಂಶ. ಅಂದ್ರೆ ನಾವು ಊಟ ಮಾಡುವಾಗ 1 ಯೂನಿಟ್ನ ಇನ್ಸುಲಿನ್ ನಮ್ಮ ಸಕ್ಕರೆ ಮಟ್ಟನ ಎಷ್ಟು ಕಡಿಮೆ ಮಾಡುತ್ತೆ ಅಂತ ನಾವು ಲೆಕ್ಕ ಹಾಕೋದನ್ನ ಈ ತಿದ್ದುಪಡಿ ಅಂಶ ಅಂತ ಕರಿತೀವಿ. ಸೊ ಈ ತಿದ್ದುಪಡಿ ಅಂಶ ಅಂದ್ರೆ ಪ್ರತಿ ಯೂನಿಟ್ ಇನ್ಸುಲಿನ್ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟನ ಎಷ್ಟು ಕಡಿಮೆ ಮಾಡುತ್ತದೆ. ಅಂದ್ರೆ ಗ್ಲೂಕೋಸ್ ಮಟ್ಟನ ನಾವು ವ್ಯಾಪ್ತಿಗೆ ತಗೊಂಡ್ ಬರೋದಕ್ಕೆ ಅಗತ್ಯವಿರುವ ಹೆಚ್ಚುವರಿ ಇನ್ಸುಲಿನ್ ಪ್ರಮಾಣನ ಲೆಕ್ಕ ಹಾಕೋದಕ್ಕೆ ನಾವು ಇದನ್ನ ಬಳಸಬಹುದು. ಸೊ ಈ ತಿದ್ದುಪಡಿ ಅಂಶನ ನಾವು ತಿಳ್ಕೊಳ್ಳೋದಕ್ಕೂ ಮುಂಚೆ ಮೊದಲು ನಾವು ಇನ್ಸುಲಿನ್ನ ವಿಧಗಳನ್ನ ತಿಳ್ಕೋಬೇಕು. ಇನ್ಸುಲಿನ್ ನಲ್ಲಿ 2 ವಿಧ ಇರುತ್ತೆ. ಒಂದು ಬೇಸಲ್ ಹಾಗೆ ಇನ್ನೊಂದು ಬೋಲಸ್ ಅಂತ. ಈ ದಿನ ನಾವು ಇವೆರಡರ ಬಗ್ಗೆ ತಿಳ್ಕೊಳ್ಳೋಣ. ಬೋಲಸ್ ಇನ್ಸುಲಿನ್ ಅಂತಂದ್ರೆ ನಾವು ಊಟಕ್ಕೆ ಮುಂಚೆ ತಗೊಂತೀವಲ್ಲ ಇನ್ಸುಲಿನ್, ಅದನ್ನ ನಾವು ಬೋಲಸ್ ಇನ್ಸುಲಿನ್ ಅಂತ ಕರಿತೀವಿ. ಇದರಲ್ಲಿ 2 ವಿಧ ಇರುತ್ತೆ. ಒಂದು ಕಡಿಮೆ ವೇಗವಾಗಿ ಕೆಲಸ ಮಾಡೋ ಇನ್ಸುಲಿನ್ ಅಥವಾ ರೆಗ್ಯುಲರ್ ಇನ್ಸುಲಿನ್ ಅಂತ ಕರಿತೀವಿ. ಉದಾಹರಣೆಗೆ ಆಕ್ಟ್ರಾಪೇಡ್, ಇನ್ಸುಜಿನ್ ಆರ್, ಓಸುಲಿನ್ ಆರ್. ನೋಡಕ್ಕೆ ನೀರ್ ತರ ಪ್ಲೇನ್ ಆಗಿ ಇರುವಂತ ಇನ್ಸುಲಿನ್ ಅನ್ನ ನಾವು ರೆಗ್ಯುಲರ್ ಇನ್ಸುಲಿನ್ ಅಂತ ಕರಿತೀವಿ. ವೇಗವಾಗಿ ಕೆಲಸ ಮಾಡೋ ಇನ್ಸುಲಿನ್ ಇದು ಅಷ್ಟೇ ನೋಡಕ್ಕೆ ಪ್ಲೇನ್ ಆಗೇ ಇರುತ್ತೆ. ಅಂಡ್ ಇದು ನೋವೊರಾಪಿಡ್, ಫಿಯಾಸ್, ಪ್ಯಾಪಿಡ್ರಾ ಈ ಹೆಸರುಗಳ ಮೂಲಕ ಸಿಗುತ್ತೆ ನಮ್ಗೆ. ಈ ಇನ್ಸುಲಿನ್ ನಾವು ತಗೊಂಡಾಗ ಇದು ಬೇಗ ನಮ್ ರಕ್ತದಲ್ಲಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಸಾಧಾರಣವಾಗಿ ನಾವು ಹೇಳಿರ್ತೀವಿ ಈ ರೆಗ್ಯುಲರ್ ಇನ್ಸುಲಿನ್ ತಗೊಂಡಾಗ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೊಳ್ಳಿ ಅಂತ. ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಅಂದ್ರೆ ನೋವೊರಾಪಿಡ್, ಫಿಯಾಸ್ಪೆಲ್ಲ ತಗೊಳ್ಳುವಾಗ ಊಟಕ್ಕೆ 5 ನಿಮಿಷ ಮುಂಚೆ ತಗೊಳ್ಳಿ ಅಂತ ನಾವು ಹೇಳಿರ್ತೀವಿ. ಸೊ ಈ ತರ ನೀವು ಇದ್ರ ವ್ಯತ್ಯಾಸನ ಜ್ಞಾಪಕ ಇಟ್ಕೋಬಹುದು. ಮತ್ತೊಂದು ಬೇಸಲ್ ಇನ್ಸುಲಿನ್. ಅದು ದೀರ್ಘಕಾಲ ಕೆಲಸ ಮಾಡೋ ಇನ್ಸುಲಿನ್. ಅಂದ್ರೆ 24 ಗಂಟೆ ಅಥವಾ ಕೆಲವೊಂದು ಇನ್ಸುಲಿನ್ 24 ಗಂಟೆಗಿಂತ ಹೆಚ್ಚು ಕೂಡ ಕೆಲಸ ಮಾಡುತ್ತೆ. ಇದನ್ನ ನಾವು ಬೇಸಲ್ ಇನ್ಸುಲಿನ್ ಅಂತ ಕರಿತೀವಿ. ಉದಾಹರಣೆಗೆ ಬೇಸಲಾಗ್, ಲ್ಯಾಂಟಸ್, ಬೇಸಾಗ್ಲಾರ್ ಇದೆಲ್ಲದೂನು ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅಂತ ನಾವು ಕರಿತೀವಿ. ಈ ಇನ್ಸುಲಿನ್ ಫಸ್ಟ್ ನೀವು ತಿಳ್ಕೊಂಡಿರ್ಬೇಕು. ಅದು ತಿಳ್ಕೊಂಡಿದ್ರೇನೆ ನಮ್ಗೆ ಕೆಲವು ಫಾರ್ಮುಲಾಗಳು ನಾನು ಹೇಳ್ಕೊಡ್ತೀನಿ, ಅದ್ರ ಮೂಲಕ ನೀವು ತಿದ್ದುಪಡಿ ಅಂಶನ ಲೆಕ್ಕ ಹಾಕೋಬಹುದು. ಇದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ನಾವು ಒಟ್ಟು ದೈನಂದಿನ ಪ್ರಮಾಣ ಅಂದ್ರೆ ಟೋಟಲ್ ಡೈಲಿ ಡೋಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ದಿನದಲ್ಲಿ ನಾವು ತಗೊಳ್ಳೋ ಒಟ್ಟು ಇನ್ಸುಲಿನ್ನ ಪ್ರಮಾಣ ನಮ್ಮ ಟೋಟಲ್ ಡೈಲಿ ಡೋಸ್. ಅಂದ್ರೆ ನಾವು ತಗೊಳ್ಳೋ ಬೇಸಲ್ ಇನ್ಸುಲಿನ್ ಅಂದ್ರೆ ದಿನಕ್ಕೆ ಒಂದೇ ಸತಿ ತಗೊಳ್ಳೋ ಇನ್ಸುಲಿನ್, ಹಾಗೆ ಬೋಲಸ್ ಇನ್ಸುಲಿನ್ ಅಂದ್ರೆ ನಾವು ಊಟ ತಿಂದಾಗ ತಗೊಳ್ಳೋ ಇನ್ಸುಲಿನ್. ಇದೆರಡನ್ನೂ ನಾವು ಒಟ್ಟುಗೂಡಿಸಿದಾಗ ನಮ್ಗೆ ಬರುವಂತ ನಂಬರ್ನ ನಾವು ಟೋಟಲ್ ಡೈಲಿ ಡೋಸ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ಒಂದು ಮಗು ಒಂದು ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ 3 ಸತಿ ತಗೊಂತಾ ಇದೆ ದಿನದ 3 ಊಟಕ್ಕೆ. ಬೆಳಿಗ್ಗೆ 5, ಮಧ್ಯಾಹ್ನ 6 ಹಾಗೆ ರಾತ್ರಿ 6 ಯೂನಿಟ್ಸ್. ಹಾಗೆ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅನ್ನ ಒಂದ್ ಸತಿ ದಿನದಲ್ಲಿ 17 ಯೂನಿಟ್ ತಗೊಂತಾ ಇದೆ.
ಸೊ ಆ ಮಗುವಿನ ಒಟ್ಟು ದೈನಂದಿನ ಇನ್ಸುಲಿನ್ ಪ್ರಮಾಣ ಲೆಕ್ಕ ಹಾಕಬೇಕು ಅಂದ್ರೆ 5, 6, 6 ಮತ್ತೆ 17ನ ಕೂಡಿದಾಗ ಬರುವಂತ ಸಂಖ್ಯೆ 34. ಸೊ ಆ 34 ಇನ್ಸುಲಿನ್ ಆ ಮಗು ಒಂದ್ ದಿನದಲ್ಲಿ ತಗೊಂತಾ ಇರೋ ಒಟ್ಟು ದೈನಂದಿನ ಪ್ರಮಾಣ. ಹಾಗೆ ಈಗ ರೆಗ್ಯುಲರ್ ಇನ್ಸುಲಿನ್ ಇನ್ನೊಂದು ಮಗು ತಗೊಂತಾ ಇದೆ, ಬೆಳಿಗ್ಗೆ 5, ಮಧ್ಯಾಹ್ನ 5, ರಾತ್ರಿ 5. ಹಾಗೆ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ 10 ಯೂನಿಟ್ ತಗೊಂತಾ ಇದೆ. ಸೊ ಈ ಮಗುಗೆ ಒಟ್ಟು ದೈನಂದಿನ ಪ್ರಮಾಣ ಲೆಕ್ಕ ಹಾಕ್ಬೇಕು ಅಂದ್ರೆ 5, 5, 5 ಹಾಗೆ 10 ಈ 4 ಕೂಡಿದಾಗ ಬರುವಂತ ಸಂಖ್ಯೆ 25. ಸೊ ಆ ಮಗುವಿನ ಒಟ್ಟು ದೈನಂದಿನ ಪ್ರಮಾಣ 25 ಯೂನಿಟ್ ಆಗತ್ತೆ. ಈಗ ನೀವು ಲೆಕ್ಕ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಒಂದು ಮಗು ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಅನ್ನ ಬೆಳಿಗ್ಗೆ 4, ಮಧ್ಯಾಹ್ನ 5, ರಾತ್ರಿ 5 ಯೂನಿಟ್ ತಗೊಂತಾ ಇದೆ. ಹಾಗೆ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅನ್ನ ದಿನಕ್ಕೆ ಒಂದ್ಸತಿ 12 ಯೂನಿಟ್ಸ್ ತಗೊಂತಾ ಇದೆ. ಸೊ ಎಷ್ಟು ಆಗುತ್ತೆ? ಇವಾಗ ನಾವೇನ್ ಮಾಡ್ಬೇಕು? 4, 5, 5 ಹಾಗೆ 12ನ ಕೂಡ್ಬೇಕು. ಕೂಡ್ದಾಗ ಬರುವಂತ ಸಂಖ್ಯೆ 26. ಸೊ ಆ 26 ಯೂನಿಟ್ ಆ ಮಗುವಿನ ಒಟ್ಟು ದೈನಂದಿನ ಪ್ರಮಾಣ. ಹಾಗೆ ಇನ್ನೊಂದು ಮಗು ರೆಗ್ಯುಲರ್ ಆಕ್ಟಿಂಗ್ ಇನ್ಸುಲಿನ್ ತಗೊಂತಾ ಇದೆ, ಬೆಳಿಗ್ಗೆ 12, ಮಧ್ಯಾಹ್ನ 10, ರಾತ್ರಿ 10 ಮತ್ತೆ ರಾತ್ರಿ 28 ಯೂನಿಟ್. ಎಷ್ಟಾಗತ್ತೆ ಇದನ್ನ ಲೆಕ್ಕ ಹಾಕ್ಬೇಕಾದ್ರೆ? ಸೊ 12, 10, 10, 28 ಈ 4 ಕೂಡಿದಾಗ ಬರುವಂತದ್ದು 60. ಸೊ ಈ ಮಗುವಿನ ಟೋಟಲ್ ಡೈಲಿ ಡೋಸ್ 60. ಇಲ್ಲಿ ನಾವು ಯಾಕೆ ಇಷ್ಟು ಉದಾಹರಣೆಗಳು ಕೊಟ್ಟಿದೀವಿ ಅಂದ್ರೆ, ಇನ್ಸುಲಿನ್ ವಿಧ ಯಾವುದೇ ಆಗಿರ್ಲಿ, ರ್ಯಾಪಿಡ್ ಆಕ್ಟಿಂಗ್ ಅಥವಾ ರೆಗ್ಯುಲರ್ ಆಕ್ಟಿಂಗ್, ಎಲ್ಲಾ ತರದ ಇನ್ಸುಲಿನ್ ನ ಕೂಡ್ಬೇಕು. ಜೊತೆಗೆ ಲಾಂಗ್ ಆಕ್ಟಿಂಗ್, ಇದೆಲ್ಲ ಕೂಡಿದಾಗ ಬರುವಂತ ಸಂಖ್ಯೆ ನಮ್ಮ ಟೋಟಲ್ ಡೈಲಿ ಡೋಸ್ ಆಗಿರುತ್ತೆ. ಈಗ ಇನ್ಸುಲಿನ್ ಸೆನ್ಸಿಟಿವಿಟಿ ಫ್ಯಾಕ್ಟರ್ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಅಂದ್ರೆ ಇನ್ಸುಲಿನ್ ಸೂಕ್ಷ್ಮತೆಯ ಅಂಶ. ಇಲ್ಲಿ 2 ನಂಬರ್ ಇದೆ, 2 ಫಾರ್ಮುಲಾ ಅಂತ ಅನ್ಕೊಳ್ಳಿ. ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಅಂದ್ರೆ ನೋವೋ ರ್ಯಾಪಿಡ್, ಫಿಯಾಸ್ಪ್ ಇದೆಲ್ಲ ತಗೊಳ್ಳೋರು ಈ 1800 ಅನ್ನೋ ನಂಬರ್ನ ನೆನ್ಪಿಟ್ಕೊಳ್ಳಿ. ಈ 1800ನ ನಿಮ್ಮ ಒಟ್ಟು ದೈನಂದಿನ ಪ್ರಮಾಣದಲ್ಲಿ ಭಾಗಿಸ್ಬೇಕು. ರೆಗ್ಯುಲರ್ ಇನ್ಸುಲಿನ್ ತಗೊಳ್ಳೋರು 1500ನ ನಿಮ್ಮ ಒಟ್ಟು ದೈನಂದಿನ ಪ್ರಮಾಣದಲ್ಲಿ ಭಾಗಿಸ್ಬೇಕು. ಆಗ ನಮ್ಗೆ ಬರುವಂತದ್ದು ಇನ್ಸುಲಿನ್ ಸೆನ್ಸಿಟಿವಿಟಿ ಫ್ಯಾಕ್ಟರ್. ಸೊ ಈ ಫಾರ್ಮುಲಾನ ಉಪಯೋಗಿಸಿ ಕೆಲವೊಂದು ಲೆಕ್ಕಗಳನ್ನ ನಾವೀಗ ಮಾಡೋಣ. ಉದಾಹರಣೆಗೆ ಇಲ್ಲಿ ಒಂದು ಮಗು ನೋವೋ ರ್ಯಾಪಿಡ್ ಹಾಗೆ ಬೇಸಲಾಗ್ ತಗೊಂತಾ ಇದೆ. ನೋವೋ ರ್ಯಾಪಿಡ್ ಯಾವ ತರ ಇನ್ಸುಲಿನ್? ಇದು ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಅಲ್ವಾ? ಸೊ ಫಸ್ಟ್ ನಾವು ಇದರ ಒಟ್ಟು ದೈನಂದಿನ ಪ್ರಮಾಣನ ಲೆಕ್ಕ ಹಾಕೋಬೇಕು. ಸೊ 7, 6, 6 ಹಾಗೆ 11ನ ಕೂಡಿದಾಗ ನಮ್ಗೆ ಬರುವಂತದ್ದು 30. ಸೊ 30 ಯೂನಿಟ್ ಇನ್ಸುಲಿನ್ ಈ ಮಗುವಿನ ಒಟ್ಟು ದೈನಂದಿನ ಪ್ರಮಾಣ. ಇದು ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ ಆಗಿರೋದ್ರಿಂದ ಈ ಫಾರ್ಮುಲಾ ತಿಳ್ಕೊಂಡಿದ್ದೀವಲ್ವಾ ಹಿಂದಿನ ಸ್ಲೈಡ್ ಅಲ್ಲಿ, 1800 ಅನ್ನೋ ನಂಬರ್ ಇಂದ ಒಟ್ಟು ದೈನಂದಿನ ಪ್ರಮಾಣನ ಭಾಗಿಸ್ಬೇಕು. ಸೊ 1800ನ 30ರಿಂದ ಭಾಗಿಸಿದಾಗ ನಮ್ಗೆ ಬರುವಂತ ಸಂಖ್ಯೆ 60. ಅಂದ್ರೆ 1 ಯೂನಿಟ್ ಇನ್ಸುಲಿನ್ ತಗೊಂಡಾಗ, ಅಂದ್ರೆ 1 ಯೂನಿಟ್ ನೋವೋ ರ್ಯಾಪಿಡ್ ತಗೊಂಡಾಗ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ 60 mg/dl ಅಷ್ಟು ಕಡಿಮೆ ಆಗುತ್ತದೆ. ಇಲ್ಲಿ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ, ನಾವು ಇಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡ್ತೀವಲ್ಲ, ಈ 1 ಯೂನಿಟ್ ಇನ್ಸುಲಿನ್ ತಗೊಂಡಾಗ ಇಷ್ಟು ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳಿದಾಗ, ನಾವು ಬದಲಾಯಿಸಬೇಕಾಗಿರೋ ಇನ್ಸುಲಿನ್ ನೋವೋ ರ್ಯಾಪಿಡ್ಗೆ ಈ ಅಡಿಷನ್ ನ ಮಾಡ್ಕೋಬೇಕಾಗತ್ತೆ. ಬೇಸಲಾಗ್ ಅಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಬೇಸಲಾಗ್ ನಿಮ್ಗೆ ಎಷ್ಟು ಹೇಳಿರ್ತಾರೆ, ಬೇಸಲಾಗ್ ಅಥವಾ ಯಾವುದೇ ಬೇಸಲ್ ಇನ್ಸುಲಿನ್ ನಿಮ್ಗೆ ಎಷ್ಟು ಹೇಳಿರ್ತಾರೆ ಅದು ಅಷ್ಟೇ ತಗೊಳ್ಳಿ. ಈ ಬದಲಾವಣೆಗಳು ಏನೇ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಇದನ್ನ ನಿಮ್ಮ ಬೋಲಸ್ ಇನ್ಸುಲಿನ್ ಅಂದ್ರೆ ನೋವೋ ರ್ಯಾಪಿಡ್, ಆಕ್ಟ್ ರ್ಯಾಪಿಡ್, ಫಿಯಾಸ್ಪ್ ಏನಿದೆ ಅದಕ್ಕೆ ನೀವು ಕೂಡ್ಬೇಕಾಗತ್ತೆ. ಸೊ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಒಂದು ಮಗು ಇನ್ಸುಜೆನ್ ಆರ್ ಹಾಗೆ ಬೇಸಲಾಗ್ ತಗೊಂತಾ ಇದೆ. ಸೊ ಇದ್ರ ಒಟ್ಟು ದೈನಂದಿನ ಪ್ರಮಾಣ ಸೇಮ್ 30 ಯೂನಿಟ್ ಆಗುತ್ತೆ. ಇನ್ಸುಜೆನ್ ಆರ್ ರೆಗ್ಯುಲರ್ ಆಕ್ಟಿಂಗ್ ಇನ್ಸುಲಿನ್, ಇದು ಊಟಕ್ಕೆ ಅರ್ಧ ಗಂಟೆ ಮುಂಚೆ ತಗೊಳ್ಳೋಂತ ಇನ್ಸುಲಿನ್. ಸೊ ಇದು ರೆಗ್ಯುಲರ್ ಆಕ್ಟಿಂಗ್ ಇನ್ಸುಲಿನ್. ಈ ಇನ್ಸುಲಿನ್ ತಗೊಳ್ಳೋರ್ಗೆ ನಾವು ಹೇಳಿದ ಫಾರ್ಮುಲಾ 1500 ಡಿವೈಡೆಡ್ ಬೈ ಒಟ್ಟು ದೈನಂದಿನ ಪ್ರಮಾಣ. ಸೊ 1500ನ್ನ ನಾವು 30ರಿಂದ ಭಾಗಿಸಿದಾಗ ನಮಗೆ ಬರುವಂತ ಸಂಖ್ಯೆ 50. ಅಂದ್ರೆ 1 ಯೂನಿಟ್ ಇನ್ಸುಜೆನ್ ಆರ್ ತಗೊಂಡಾಗ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ನ ಅದು 50 mg/dl ಅಷ್ಟು ಕಡಿಮೆ ಮಾಡುತ್ತದೆ. ಈ ರೀತಿ ನಾವು ಲೆಕ್ಕ ಹಾಕೋಬೇಕಾಗತ್ತೆ. ಸೊ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನೋವೋ ರ್ಯಾಪಿಡ್ ಹಾಗೆ ಬೇಸಲಾಗ್ ತಗೊಂತಾ ಇದೆ ಒಂದು ಮಗು, ಬೆಳಿಗ್ಗೆ 9, ಮಧ್ಯಾಹ್ನ 8, ರಾತ್ರಿ 8 ಹಾಗೆ ಬೇಸಲಾಗ್ ದಿನದಲ್ಲಿ ಒಂದ್ಸತಿ 12 ಯೂನಿಟ್ ತಗೊಂತಾ ಇದೆ. ಸೊ ಒಟ್ಟು ದೈನಂದಿನ ಪ್ರಮಾಣ ಎಷ್ಟಾಗುತ್ತೆ? 37 ಯೂನಿಟ್ ಆಗುತ್ತೆ.
ಸೊ ಈ ಮಗು ನೋವೋ ರ್ಯಾಪಿಡ್ ತಗೊಂತಾ ಇರೋದ್ರಿಂದ ಇದು ಯಾವ ತರ ಇನ್ಸುಲಿನ್, ರ್ಯಾಪಿಡ್ ಆಕ್ಟಿಂಗಾ ರೆಗ್ಯುಲರ್ ಆಕ್ಟಿಂಗಾ? ಕರೆಕ್ಟ್, ಇದು ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್. ಸೊ ರ್ಯಾಪಿಡ್ ಆಕ್ಟಿಂಗ್ ಇನ್ಸುಲಿನ್ಗೆ ನಾವು ಹೇಳಿರೋ ಫಾರ್ಮುಲಾ 1800 ಡಿವೈಡೆಡ್ ಬೈ ಒಟ್ಟು ದೈನಂದಿನ ಪ್ರಮಾಣ. ಅದು ಮಾಡಿದಾಗ ನಮಗೆ ಬರುವಂತ ಸಂಖ್ಯೆ 48. ಅಂದ್ರೆ 1 ಯೂನಿಟ್ ನೋವೋ ರ್ಯಾಪಿಡ್ ತಗೊಂಡಾಗ ಅದು ರಕ್ತದಲ್ಲಿನ ಗ್ಲೂಕೋಸ್ ಅನ್ನ 48 mg/dl ಅಷ್ಟು ಕಡಿಮೆ ಮಾಡುತ್ತದೆ. ಹಾಗೆ ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಒಂದ್ ಮಗು ಇನ್ಸುಜನ್ ಆರ್ ಹಾಗೆ ಬೇಸಲಾಗ್ ತಗೊಂತಾ ಇದೆ. ಸೊ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ಒಟ್ಟು ದೈನಂದಿನ ಪ್ರಮಾಣ ಹೇಗ್ ಲೆಕ್ಕ ಹಾಕೋದು ಅಂತ. 10, 9, 8 ಹಾಗೂ 17ನ್ನ ಕೂಡಿದಾಗ ನಮ್ಗೆ ಬರೋದು 44 ಯೂನಿಟ್. ಈ ಮಗು ಇನ್ಸುಜನ್ ತಗೊಂತಾ ಇರೋದ್ರಿಂದ ಇದು ಯಾವ ತರ ಇನ್ಸುಲಿನ್, ರೆಗ್ಯುಲರ್ ಆಕ್ಟಿಂಗ್ ಇನ್ಸುಲಿನ್. ರೆಗ್ಯುಲರ್ ಆಕ್ಟಿಂಗ್ ಇನ್ಸುಲಿನ್ಗೆ ನಾವು ಕೊಟ್ಟಿರೋ ಫಾರ್ಮುಲಾ 1500 ಡಿವೈಡೆಡ್ ಬೈ ಒಟ್ಟು ದೈನಂದಿನ ಪ್ರಮಾಣ. ಸೊ ಇದನ್ನ ಮಾಡಿದಾಗ ನಮ್ಗೆ ಬರುವಂತ ಸಂಖ್ಯೆ 34. ಅಂದ್ರೆ 1 ಯೂನಿಟ್ ಇನ್ಸುಜನ್ ಆರ್ ತಗೊಂಡಾಗ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ನ ಅದು 34 mg/dl ಅಷ್ಟು ಕಡಿಮೆ ಮಾಡುತ್ತೆ. ಸೊ ಈಗ ನಾವು ಈ ತಿದ್ದುಪಡಿ ಅಂಶನ ಉಪಯೋಗಿಸ್ಕೊಂಡು ನಮ್ಗೆ ಬೇಕಾಗಿರೋ ಇನ್ಸುಲಿನ್ ಪ್ರಮಾಣ ಎಷ್ಟು ಅಂತ ಹೇಗ್ ಲೆಕ್ಕ ಹಾಕೋದು ಅನ್ಕೊಳ್ಳಿ. ಇವಾಗ ನಮ್ಗೆ ಬೇಕಾಗಿರೋ ಗುರಿ 180 ಆಗಿದೆ. ಆದ್ರೆ ನಾವು ರಕ್ತ ಪರೀಕ್ಷೆ ಮಾಡಿದಾಗ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ 300 ಅಂತ ತೋರ್ಸುತ್ತೆ. ಸೊ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ನಲ್ಲಿ ನಮ್ಗೆ ಎಷ್ಟು ಕಡಿಮೆ ಆಗ್ಬೇಕಾಗಿದೆ ಅದನ್ನ ನಾವು ಲೆಕ್ಕ ಹಾಕ್ಬೇಕು. ಸೊ ಹೇಗ್ ಲೆಕ್ಕ ಹಾಕೋದು? ಶುಗರ್ ಇರೋದು 300, ನಮ್ಗೆ ಬೇಕಾಗಿರೋದು 180. ಸೊ ನಮ್ಗೆ ಜಾಸ್ತಿ ಇರೋಂತ ಶುಗರು 120 mg/dl. ಸೊ ನಮ್ಮ ತಿದ್ದುಪಡಿ ಅಂಶ 60 ಆಗಿದ್ರೆ, ಇವಾಗ ಇದೆಲ್ಲ ಲೆಕ್ಕ ಹಾಕಿದಾಗ ಒಂದ್ ನಂಬರ್ ಬಂತಲ್ಲ ಫೈನಲ್ ಆಗಿ, ಅದು ನಮ್ಮ ತಿದ್ದುಪಡಿ ಅಂಶ, ಅದು 60 ಅಂತ ಅನ್ಕೊಳ್ಳಿ. ಹಾಗೆ ನಮ್ಗೆ ಅಗತ್ಯವಿರುವ ಕಡಿತ ಅಂದ್ರೆ ಎಷ್ಟು ಕಡಿಮೆ ಆಗ್ಬೇಕು? 120 mg/dl ಅಷ್ಟು ಕಡಿಮೆ ಆಗ್ಬೇಕು. ಸೊ ನಾವೇನ್ ಮಾಡ್ಬೇಕು? ಅಗತ್ಯವಿರುವ ಕಡಿತನ ನಮಗೆ ಸಿಕ್ಕಿರುವ ತಿದ್ದುಪಡಿ ಅಂಶದಿಂದ ಭಾಗಿಸ್ಬೇಕು. ಭಾಗಿಸಿದಾಗ ನಮ್ಗೆ ಒಂದು ಸಂಖ್ಯೆ ಬರುತ್ತೆ. ಸೊ ಇವಾಗ ನಮ್ಗೆ ಅಗತ್ಯವಿರುವ ಕಡಿತ 120. ಇದನ್ನ ನಾವು 60ರಿಂದ ಭಾಗಿಸಿದಾಗ ನಮ್ಗೆ ಬರುವಂತ ಸಂಖ್ಯೆ 2. ಈ 2 ಏನು ಅಂತಂದ್ರೆ ನಮ್ಮ ಊಟದ ಇನ್ಸುಲಿನ್ ಪ್ರಮಾಣಕ್ಕೆ ನಾವು 2 ಯೂನಿಟ್ ಇನ್ಸುಲಿನ್ ನ ಸೇರಿಸಿದಾಗ ನಮಗೆ ಬೇಕಾಗಿರುವಂತ ಆ 120 ಕಡಿಮೆ ಆಗ್ಬೇಕಾಗಿರುತ್ತಲ್ಲ, ಅದು ಈ 2 ಯೂನಿಟ್ ತಗೊಂಡಾಗ ಆ 120 mg/dl ಅಷ್ಟು ನಮ್ಮ ಗ್ಲೂಕೋಸ್ ಕಡಿಮೆ ಆಗತ್ತೆ. ಸೊ ಇದಕ್ಕೆ ನಾವು ಒಂದು ಟೇಬಲ್ ನ ರಚಿಸ್ಕೋಬಹುದು. ಹೇಗೆ ಅಂತಂದ್ರೆ ಪ್ರತಿ 60 ನಂಬರ್ಗೆ 1 ಯೂನಿಟ್ ಎಕ್ಸ್ಟ್ರಾ ಬೇಕಾಗತ್ತೆ. ಸೊ ಇವಾಗ 180ರಿಂದ 240ಕ್ಕೆ 1 ಹೆಚ್ಚುವರಿ ಯೂನಿಟ್ ಇನ್ಸುಲಿನ್ ಬೇಕಾಗಿರುತ್ತೆ. ಅದೇ ತರ 241ರಿಂದ 300 ಅಂದ್ರೆ 2 ಎಕ್ಸ್ಟ್ರಾ ಯೂನಿಟ್ ಬೇಕಾಗತ್ತೆ. 301ರಿಂದ 360 ಅಂದ್ರೆ 3 ಯೂನಿಟ್ ಎಕ್ಸ್ಟ್ರಾ ಬೇಕಾಗತ್ತೆ. ಹಾಗೆ ನೀವು ಒಂದು ಟೇಬಲ್ ನ ರಚಿಸ್ಕೋಬಹುದು. ಇಲ್ಲಿ ನಾನು ಎಕ್ಸಾಂಪಲ್ಗೆ 60 ಅಂತ ತಗೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಬಂದಿರೋ ನಂಬರ್ 40 ಆಗಿದ್ರೆ 180ರಿಂದ 220ಕ್ಕೆ 1 ಯೂನಿಟ್ ಎಕ್ಸ್ಟ್ರಾ, 221ರಿಂದ 260ಕ್ಕೆ 2 ಯೂನಿಟ್ ಎಕ್ಸ್ಟ್ರಾ. ಈ ತರ ನಿಮ್ಗೆ ಸಿಕ್ಕಿರೋ ನಂಬರ್ ಇಂದ ನೀವು ಇದೇ ತರ ಒಂದು ಟೇಬಲ್ ನ ರಚಿಸ್ಕೋಬಹುದು. ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರುವಂತ ಮಕ್ಕಳಿಗೆ ನಾವು ಸಾಧಾರಣವಾಗಿ ಈ ತರದ್ ಒಂದು ಟೇಬಲ್ ನ ಹಾಕ್ಬಿಟ್ಟು ಕೊಟ್ಟಿರ್ತೀವಿ. ಅವರ ಯಾವ ಇನ್ಸುಲಿನ್ ತಗೊಂತಾ ಇದ್ದಾರೆ, ಅದು ಯಾವ ತರ ಇನ್ಸುಲಿನ್, ಮತ್ತೆ ನಾವೇ ಅದ್ರ ಫಾರ್ಮುಲಾನ ಲೆಕ್ಕ ಹಾಕಿ ಎಷ್ಟು ಯೂನಿಟ್ ಎಕ್ಸ್ಟ್ರಾ ಬೇಕಾಗತ್ತೆ ಅನ್ನೋದನ್ನ ನಾವು ಈ ತರ ಬರೆದ್ಬಿಟ್ಟು ಕೊಟ್ಟಿರ್ತೀವಿ. ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರೋ ಮಕ್ಕಳು ಇದ್ದರೆ ದಯವಿಟ್ಟು ನಿಮ್ಮ ಫೈಲ್ನ ನೋಡ್ಕೊಳ್ಳಿ. ಈ ತರ ಬರ್ದಿರ್ತೀವಿ. ಇದನ್ನ ಉಪಯೋಗಿಸ್ಕೊಂಡು ನೀವು ನಿಮ್ಮ ರಕ್ತದಲ್ಲಿನೋ ಸಕ್ಕರೆ ಮಟ್ಟನ ಕಡಿಮೆ ಮಾಡ್ಕೋಬಹುದು. ಅಂಡ್ ನಿಮ್ಗೆ ತಿಳಿದಿರೋವ್ರಿಗೆ ಈ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ ಯಾವ ತರ ಇನ್ಸುಲಿನ್ ಅಂಡ್ ಯಾವ ಫಾರ್ಮುಲಾ ಹಾಕೋಬೇಕು, ಎಷ್ಟು ಕಡಿಮೆ ಆಗತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ನಿಮ್ಮ ಟೇಬಲ್ನ ನೀವು ರಚಿಸ್ಕೋಬಹುದು. ನೀವು ನಿಮ್ ಡಾಕ್ಟರ್ ಹತ್ರ ಬಂದಾಗ ನಿಮ್ಗೆ ಈ ಟೇಬಲ್ನ ಡಾಕ್ಟರ್ ಕೊಟ್ಟಿರ್ತಾರೆ. ಇದನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಬಹಳ ದಿನದಿಂದ ಡಯಾಬಿಟೀಸ್ ಇದೆ, ನಿಮ್ಗೆ ನಿಮ್ಮ ಓನ್ ಟೇಬಲ್ನ ಮಾಡ್ಕೊಳಕ್ ಆಗುತ್ತೆ ಅಂತಂದ್ರೆ ನೀವು ಮಾಡ್ಕೊಳ್ಳಿ. ಆದ್ರೆ ದಯವಿಟ್ಟು ಈ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಳುವಾಗ ಒಂದ್ಸತಿ ಬಂದು ನಮ್ಮ ಹತ್ರ ತೋರಿಸಿ ಇದು ಸರಿಯಾಗಿದೆಯಾ ಇಲ್ವಾ ಅಂತ ನಾವು ನೋಡ್ತೀವಿ. ಖಂಡಿತ ನೀವು ಪ್ರಯತ್ನ ಮಾಡಿ ನೀವೇ ಮಾಡ್ಕೊಳ್ಳೋದು ನಮ್ಗೆ ಸಂತೋಷ. ಆದ್ರೆ ಏನಾದ್ರೂ ತಪ್ಪಾದ್ರೆ ಅನ್ನೋ ಒಂದು ಭಾವನೆ ನಮಗೂ ಇರುತ್ತೆ. ಸೊ ಬಂದು ಒಂದ್ಸತಿ ತೋರಿಸಿ ಅಂಡ್ ಅದು ಕರೆಕ್ಟ್ ಆಗಿದ್ರೆ ಮುಂದಕ್ಕೆ ನೀವೇ ಇದನ್ನ ಮಾಡ್ಕೊಂಡು ಹೋಗ್ಬೋದು.
ಸೊ ಈ ದಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಕ್ಕರೆ ಗುರು ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.